ಮತ್ತೆ ನಾನು ಜೆ ಪಿ ಸರ್ನ ಅವರ ಚಾನಲ್ನಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಮತ್ತೆ ಅವ್ರ ಚಾನಲ್ ಕೂಡ ನನಗೆ ಎಷ್ಟೋ ನನ್ನ ಒಂದು ಜೀವನವನ್ನು ಸುಧಾರಿಸ್ಕೊಳ್ಳೋದಕ್ಕೆ, ನನ್ನ ಒಂದು ಸಂಭಾಷಣೆ ಕಲೆಯನ್ನು ತುಂಬ ಉತ್ತಮಪಡಿಸ್ಕೊಳ್ಳೋದಕ್ಕೆ, ಮತ್ತು ನನ್ನ ಜೀವನ ಕೌಶಲ್ಯಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅದು ಚಾನಲ್ ತುಂಬ ಹೆಲ್ಪ್ ಆಗ್ತಾ ಇದೆ. ನಾನು ತುಂಬ ಚಾನಲ್ಗಳನ್ನ ಫಾಲೋ ಮಾಡೋದಿಲ್ಲ, ಆದರೆ ಕೆಲವು ಚಾನಲ್ಗಳನ್ನು ನನಗೋಸ್ಕರ ನಾನು ತುಂಬ ಪರ್ಸನಲ್ ಡೆವಲಪ್ಮೆಂಟ್ಗೋಸ್ಕರ ಫಾಲೋ ಮಾಡೋದ್ರಲ್ಲಿ ಜೆ ಪಿ ಸರ್ ಅವರು ನಡೆಸ್ತಕ್ಕಂಥ ಆ ಚಾನಲ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ಕೇಳೋದಿಷ್ಟೇ, ಅಕಸ್ಮಾತ್ ನಿಮ್ಗೆ ಏನಾದರೂ ಆಸಕ್ತಿ ಇದ್ದರೆ, ನಿಮ್ಮ ಜೀವನ ಕೌಶಲ್ಯ ಹೆಚ್ಚು ಮಾಡ್ಕೋಬೇಕು ಅಂದರೆ ತಾವು ದಯವಿಟ್ಟು ಜಯಪ್ರಕಾಶ್ ಸರ್ ಅವ್ರದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಂದ ನೀವು ತುಂಬ ಕಲ್ತ್ಕೋಬೋದು. ಥ್ಯಾಂಕ್ ಯು. ನೀವು ನನ್ನ ಯೂಟ್ಯೂಬ್ ಚಾನಲ್ ಹೇಗಿದೆ ಅಂದಿದ್ದಕ್ಕೆ ಯಾವುದೋ ಕಲಾವಿದನ ಹೋಲಿಸಿದ್ರಿ. ಯಾಕೆ ಹೋಲಿಸಿದ್ರಿ? ಯಾರು ಅವ್ರ ಹೆಸರು? ನೀವು ನಿಮ್ಮ ಬಾಯಲ್ಲೇ ಹೇಳಿ. ಹೌದು ಸರ್. ನಾನು ಚಲನಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವ್ರನ್ನ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕೋಚಿಂಗ್ ಇಂಡಸ್ಟ್ರಿನಲ್ಲಿ ಕನ್ನಡದಲ್ಲಿ ಈ ರೀತಿಯಲ್ಲಿ ಒಂದು ಜೀವನ ಕೌಶಲ್ಯ ಹೇಳ್ಕೊಳ್ಳೋದ್ರಲ್ಲಿ ತುಂಬ ಬೆರಳಿನಷ್ಟು ವ್ಯಕ್ತಿಗಳು ಮಾತ್ರ ಇರೋದು. ಅದರಲ್ಲಿ ನಾನು ಕಂಡಾಗೆ ನನಗೆ ರಾಜ್ಕುಮಾರ್ ಅವರು, ಜಯಪ್ರಕಾಶ್ ಸರ್ ಅವರು, ಆ ರೀತಿಯಲ್ಲಿ ನನಗೆ ತೃಪ್ತಿ ಇದೆ ಸರ್. ನಾನು 2-3 ಸಾರಿ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದೆ. ಸೊ ತರಬೇತಿ ರಂಗದ ರಾಜ್ಕುಮಾರ್ ಅಂತ ಕರೆದಿದ್ದಕ್ಕೆ ನನಗೂ ಖುಷಿಯಾಗಿದೆ. ಇನ್ನೇನಾದ್ರೂ ಹೇಳ್ತೀರಾ? ಇನ್ನೊಂದು ಮತ್ತೇನಂತಂದ್ರೆ, ಸರ್ ಅವರಿಂದ ತುಂಬಾ ಜನ ಅನುಕೂಲ ಪಡ್ಕೊಂಡಿದ್ದಾರೆ. ಅಂದ್ರೆ ಅವರು ಒಂಥರ ಶಿಲ್ಪಿ ರೀತಿಯಲ್ಲಿ ಎಷ್ಟೋ ಜನಗಳಿಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ. ಉತ್ತಮ ತರಬೇತಿದಾರರು. ಮತ್ತೆ ಅಕಸ್ಮಾತ್ ನಾವೇನಾದ್ರೂ ತರಬೇತರ ಆಗ್ಬೇಕು ಅಂದ್ರೆ, ಒಬ್ರು ಮೆಂಟರ್ ಅಂತ ಏನಾದ್ರು ನಾವು ಚೂಸ್ ಮಾಡ್ಕೊತೀವಿ ಅಂದ್ರೆ, ಜೆ ಪಿ ಸರ್ ಚೂಸ್ ಮಾಡೋದು ತುಂಬಾ ಒಳ್ಳೇದು ಸರ್. ಯಾರು ಅವ್ರ ಹತ್ರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಅವರು ತುಂಬಾ ಅದೃಷ್ಟಶಾಲಿಗಳು. ನನಗೆ ಇವತ್ತು ಒಂದು ಅವಕಾಶ ದೇವ್ರು ಕರಣ್ ಕೊಟ್ಟಿದ್ದಕ್ಕೆ ನಾನು ತುಂಬಾ ಗ್ರಾಟಿಟ್ಯೂಡ್ ಇರ್ತೀನಿ. ಜೆ ಪಿ ಸರ್ ಇವತ್ತು ನಾನು ಕಣ್ಣಾರೆ ನೋಡಿದೆ ಅನ್ನೋದು ಖುಷಿ ನನಗೆ ತುಂಬಾ ಇದೆ ಸರ್. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.